ಶುಭೋದಯ. ನಿಮ್ಮ ಭವಿಷ್ಯದ ಕೈಗನ್ನಡಿ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿರೋದ್ರಿಂದ ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ಹೇಳಿ ನಿಮ್ಮ ಜಾತಕದ ಫಲಾನುಫಲಗಳನ್ನು ತಿಳ್ಕೊಳ್ಬಹುದು. ಜೊತೆಗೆ ಗುರುಜಿ ರೈತರ ಹಿತಕ್ಕಾಗಿ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಯಾವ ಯೋಜನೆ ಅದು, ಜೊತೆಗೆ ದ್ವಾದಶ ರಾಶಿಗಳ ಈ ದಿನದ ಭವಿಷ್ಯವನ್ನ ತಿಳಿಸಿಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಜಿ, ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನದ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ರೇವತಿ ನಕ್ಷತ್ರದ ಒಂದು ಭಾವದಲ್ಲಿ 8 ಗಂಟೆ ಬೆಳಿಗ್ಗೆ 8 ಗಂಟೆ 30 ನಿಮಿಷದವರೆಗೆ ರೇವತಿ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ, ತದನಂತರವಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಸಂಚಾರವಿರೋದ್ರಿಂದ ಏನಿಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಆಸೆ, ಆಕಾಂಕ್ಷೆ, ಅಭಿಲಾಷೆ, ಕಲ್ಪನೆಗಳಿಂದ ದೂರವಿರ್ತಕ್ಕಂಥ ಒಂದು ಆಲೋಚನೆಗಳು ಬರ್ತಕ್ಕಂಥದ್ದು, ಭಾವನೆಗಳಿಗೆ ಕಲ್ಪನೆಗಳಿಗೆ ಪೆಟ್ಟು ಬೀಳ್ತಕ್ಕಂಥ ಒಂದು ಸನ್ನಿವೇಶಗಳು, ಮಾನ ಅಪಮಾನಗಳ ಒಂದು ಗುರಿಯಾಗ್ತಕ್ಕಂಥ ಒಂದು ಸ್ಥಿತಿಗಳನ್ನು ನೋಡುವಂಥದ್ದು, ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಸಮಸ್ಯೆಗಳು ಬರ್ತಕ್ಕಂಥ ಒಂದು ಸನ್ನಿವೇಶ, ಸ್ಥಿರಾಸ್ತಿಯ ಪತ್ರ ವ್ಯವಹಾರಗಳಲ್ಲಿ ತೊಡಗತಕ್ಕಂಥ ಒಂದು ವಾತಾವರಣ ಇವತ್ತಿನ ದಿವಸ ಈ ಮೇಷರಾಶಿನವರದಾಗಿರುವಂಥದ್ದು. ಶಿವಪಾರ್ವತಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ಆಕಸ್ಮಿಕವಾಗಿ ಬಂಧುಗಳ ಆಗಮನವಾಗ್ತಕ್ಕಂಥದ್ದು, ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಸಂಕಷ್ಟವನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥ ಒಂದು ವಾತಾವರಣ, ಉದ್ಯೋಗ ಕಳೆದುಕೊಳ್ತಕ್ಕಂಥದ್ದು ಅಥವಾ ಉದ್ಯೋಗ ಸ್ಥಳದಲ್ಲಿ ಸಮಸ್ಯೆಗೆ ಸಿಲುಕ್ತಕ್ಕಂಥ ಒಂದು ಸ್ಥಿತಿ ವ್ಯವಹರಿಸ್ತಕ್ಕಂಥದ್ದು ಸ್ಥಿತಿಯನ್ನು ನೋಡುವಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವ್ಯವಹರಿಸ್ತಕ್ಕಂಥದ್ದು ಬಹಳ ಒಳಿತು. ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಪೂರ್ವದಲ್ಲಿ ಮಾಡಿದಂಥ ಒಂದು ತಪ್ಪುಗಳು ಇಂದು ಸಮಸ್ಯೆಗಳಿಗೆ ತಂದಿರತಕ್ಕಂಥ ಒಂದು ಸ್ಥಿತಿ, ದುರಾಚಾರಗಳು ಅಥವಾ ದುಶ್ಚಟಗಳು ಅಥವಾ ಕುಡಿತ, ಮೋಜು ಮಸ್ತಿ ಅಧಿಕವಾಗಿ ಬರುವಂಥದ್ದು, ಆರ್ಥಿಕ ಹಿಂಜರಿಕೆ ಬರುವಂತಹ ಹಣವೂ ಕೂಡ ಯಾವುದು ಬರದೇ ಇರತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗಿ ಬರುವಂಥದ್ದನ್ನು ಇವತ್ತಿನ ಸಹ ಈ ಮಿಥುನ ರಾಶಿನವರು ನೋಡ್ತಕ್ಕಂಥದ್ದು. ಇನ್ನು ಕಟಕ ರಾಶಿ, ವಾತಾವರಣ ವ್ಯತ್ಯಾಸದಿಂದ ಗಂಟಲು ನೋವು, ಕೆಮ್ಮು, ಒಣಕಫ, ಉಸಿರಾಟ ಸಮಸ್ಯೆಗಳು ಎದುರಾಗ್ತಕ್ಕಂಥ ಒಂದು ಸಂದರ್ಭ, ಹಿರಿಯ ಸಹೋದರಿಯರಿಗೆ ಅಥವಾ ಮಹಿಳಾ ಮಿತ್ರರಿಗೆ ಕಳಂಕ ಬರತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು, ಅನ್ಯ ಪ್ರದೇಶ, ಪರಸ್ಥಳ ಅಥವಾ ದೂರ ಪ್ರದೇಶದಲ್ಲಿ ಉದ್ಯೋಗ ದೊರಕತಕ್ಕಂಥದ್ದು, ತೊಂದರೆಯಿಂದ ಅನುಕೂಲದ ಒಂದು ಪ್ರಾಪ್ತಿಯನ್ನ ಇವತ್ತಿನ ದಿವಸ ಈ ಕಟಕ ರಾಶಿಯನ್ನು ನೋಡುವಂಥದ್ದು. ಕುಲದೇವತಾ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಇನ್ನು ಸಿಂಹರಾಶಿ, ವಿದ್ಯಾಭ್ಯಾಸದ ನಿಮಿತ್ತ ಹೆಚ್ಚು ನಿದ್ರೆಗಿರತಕ್ಕಂಥ ವಾತಾವರಣ, ಉದ್ಯೋಗ ಕಳೆದುಕೊಳ್ಳತಕ್ಕಂಥ ಒಂದು ಭೀತಿ, ಆರ್ಥಿಕ ಪರಿಸ್ಥಿತಿ ಹದಗೆಡತಕ್ಕಂಥ ಒಂದು ವಾತಾವರಣವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು, ನೆರೆಹೊರೆಯ ಮಿತ್ರರಿಂದ, ಕಿರಿಯ ಸಹೋದರಿಯಿಂದ ಕುಟುಂಬ ಗೌರವಕ್ಕೆ ಚ್ಯುತಿ ಎದುರಾಗ್ತಕ್ಕಂಥ ವಾತಾವರಣ ಈ ಸಿಂಹರಾಶಿನದ್ದಾಗಿರುವಂಥದ್ದು. ಶ್ರೀ ಸಾಯಿಬಾಬರಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಶತ್ರು ದಮನವಾಗ್ತಕ್ಕಂಥದ್ದು, ಶತ್ರುಗಳು ನಶಿಸಿ ಹೋಗ್ತಕ್ಕಂಥ ವಾತಾವರಣ, ಮಿತ್ರರಿಂದ ಅನ್ಯ ಮಾರ್ಗದ ಅಥವಾ ಅಧರ್ಮದ ಸಂಪಾದನೆಯಲ್ಲಿ ತೊಡಗಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರ್ತಕ್ಕಂಥದ್ದು, ದಾಯಾದಿ ಕಲಹಗಳು ಹೆಚ್ಚಾಗಿ ಪ್ರಯಾಣದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ ಇವತ್ತಿನ ದಿವಸ ಈ ಕನ್ಯಾ ರಾಶಿನವರದಾಗಿರುವಂಥದ್ದು. ಓಂ ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಇನ್ನು ಬಹಳ ವಿಶೇಷವಾಗಿ ರೈತರಿಗೋಸ್ಕರವಾಗಿ, ಏಕೆಂದರೆ ಸಾಕಷ್ಟು ರೈತರನ್ನ ಕಣ್ಣೀರಿನಲ್ಲಿ ಕೈ ತೊಳಿತಾ ಇರ್ತಕ್ಕಂಥದ್ದು, ಲಕ್ಷಗಟ್ಟಲೆ ಆ ಬೋರ್ವೆಲ್ ಕೊರೆಸಲಿಕ್ಕೆ ಕಳ್ಕೊಳ್ತಾ ಇರ್ತಕ್ಕಂಥದ್ದು, ಇದೆಲ್ಲವನ್ನೂ ಕೂಡ ನೋಡಿ ಆ ರೈತರಿಗೋಸ್ಕರವಾಗಿ ಆ ತಾಯಿ ಜಗನ್ಮಾತೆ ಪ್ರೇರಣಾಪೂರ್ವಕವಾಗಿ ನಿಮ್ಮ ಜಮೀನಿಗೆ ಬಂದು ನೀರಿನ ಬೋರ್ವೆಲ್ ಪಾಯಿಂಟ್ ಕೊಡ್ತಕ್ಕಂಥ ಒಂದು ಆ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಯಾರ್ಯಾರು ರೈತರು ನಿಮ್ಮ ಭೂಮಿನಲ್ಲಿ ಒಳ್ಳೆಯ ನೀರನ್ನು ತೆಗೆಯಬೇಕು, ಜಲಮಾರ್ಗವನ್ನು ಹುಡುಕಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳಿರ್ತದೋ ಅವರೆಲ್ಲರೂ ಕೂಡ ನಮ್ಮ ಕಚೇರಿಯ ನಂಬರಿಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡ್ರೆ ನಾವು ಬರತಕ್ಕಂಥ ದಿವಸವನ್ನು ನಿಮಗೆ ತಿಳಿಸ್ಕೊಡ್ತೀವಿ. ತದನಂತರವಾಗಿ ನಿಮ್ಮ ಜಮೀನಿಗೆ ಬಂದು ಆ ಬೋರ್ವೆಲ್ ಎಲ್ಲಿ ಕೊರೆಸಬೇಕು, ಬೋರ್ವೆಲ್ ಪಾಯಿಂಟ್ ಕೊಡೋದಕ್ಕೆ ನಾವು ನಿಮಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು. 100ಕ್ಕೆ 100 ಭಾಗ ನಾವು ಕೊಡ್ತಕ್ಕಂಥ
ಜಾಗದಲ್ಲಿ ಏನಾದರೂ ನೀವು ನೀರು ಕೊರೆಸಿದ್ದೇ ಬೋರನ್ನು ಕೊರೆಸಿದ್ದೇ ಆದಂಥ ಪಕ್ಷದಲ್ಲಿ 100ಕ್ಕೆ 100 ಭಾಗ ನೀರು ಬರದಿದ್ದರಲ್ಲಿ ಯಾವುದೇ ಸಂಶಯಗಳ ಸಾಕಷ್ಟು ಇಲ್ಲಿವರೆಗೂ ಸಾಕಷ್ಟು ಪಾಯಿಂಟ್ಗಳನ್ನು ಕೊಟ್ಟಿದ್ದೀವಿ. ಯಾವುದೂ ಕೂಡ ಫೇಲ್ಯೂರ್ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳಂತೂ ಕೂಡ ಬಂದಿಲ್ಲ. ಹಾಗಾಗಿ ಇದರ ಸಣ್ಣ ಒಂದು ಸದುಪಯೋಗವನ್ನು ನೀವು ಉಪಯೋಗವನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಒಳಿತು. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಪ್ರಸಾದ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಸಾದ್ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಹೆಸರು ಹೇಳಿ ಅವ್ರದ್ದು. ಪಿ ಶ್ರುತಿ ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. 19/5/89. 19/5/1989. ಸರಿ, ಸಮಯ ತಿಳಿಸಿ. ಬೆಳಗ್ಗೆ 6 ಗಂಟೆ ಶುಕ್ರವಾರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಃ ಶಿವಾಯ. ನಮಸ್ತೆ ಗುರುಜಿ. ನಮಃ ಶಿವಾಯ. ಮಗಳದ್ದು ಮದುವೆ ಬಗ್ಗೆ ಒಂದ್ಸರಿ ಕೇಳಿದ್ವಿ, ಒಂದ್ 6 ತಿಂಗಳೊಳಗೆ ಸೆಟ್ ಆಗುತ್ತೆ ಅಂತ ಹೇಳಿದ್ರಿ. ಇನ್ನೂ ಇದಾಗಿಲ್ಲ, ಒಂದ್ 2-3 ತಿಂಗಳು ಆಯ್ತು ನಿಮಗೆ ಕೇಳಿ. ಇನ್ನು ಟೈಮ್ ಇದೆಯಲ್ವಾ? 6 ತಿಂಗಳು ಟೈಮ್ ಇದೆ. ಒಂದು. ಎರಡನೇದಾಗಿ ಬಹಳ ಮುಖ್ಯವಾಗಿ ನೋಡಿ, ಜ್ಯೋತಿಷ್ಯದಲ್ಲಿ ನಾವು ಪರಿಹಾರಗಳನ್ನ ಏನ್ ಹೇಳ್ತೀವೋ ಆ ಪರಿಹಾರಗಳನ್ನ ಶತಸಿದ್ಧವಾಗಿ ಮಾಡಿಕೊಳ್ಳಬೇಕು. ಒಂದು. ಎರಡನೇದಾಗಿ ಪರಿಹಾರ ಮಾಡಿಕೊಳ್ಳುವಂತ ಮಾರ್ಗದಲ್ಲೂ ಕೂಡ ನೀವು ಎಳುವತಕ್ಕಂಥ ಸಾಧ್ಯತೆಗಳಿದೆ. ಮಂತ್ರ ಶುದ್ಧತ್ವ ಅಥವಾ ವ್ಯಕ್ತಿ ಶುದ್ಧತ್ವ ಇರುವಂತವರ ಕೈಯಲ್ಲಿ ಮಾಡಿಸಿಕೊಳ್ಬೇಕು ಅಂತ ಹೇಳ್ತೀವಿ. ಯಾವುದೇ ಪೂಜಾ ಫಲಗಳು ಸಿಗಬೇಕು ಅಂದ್ರೆ ಮಂತ್ರಗಳು ಶುದ್ಧವಾಗಿರಬೇಕು, ಮಾಡುವಂತ ವ್ಯಕ್ತಿಗಳಲ್ಲಿ ಒಂದು ಶಕ್ತಿಗಳಿರಬೇಕು. ಆಗಿದ್ರೆ ಮಾತ್ರವೇ ಪೂಜಾ ಫಲಗಳು ಲಭಿಸ್ತಕ್ಕಂಥದ್ದು. ಹಾಗಾಗಿನೇ ಆ ರೀತಿ ಇರ್ತಕ್ಕಂಥ ವ್ಯಕ್ತಿಗಳ ಕೈಯಲ್ಲಿ ಪೂಜೆಗಳನ್ನ ಮಾಡಿಸಿಕೊಳ್ಳಿ, ಶಾಂತಿ ಪೂಜೆಗಳನ್ನ ಮಾಡಿಸಿಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ನೀವು ಯಾರೋ ಒಂದು ದುಡ್ಡಿನ ಆಸೆಯಿಂದಲೋ ಮತ್ತೊಂದು ಏನೋ ₹1 ಉಳಿತದೆ ಅನ್ನೋ ರೀತಿನಲ್ಲೋ ಯಾರನ್ನೋ ಕರ್ಕೊಂಡ್ಬಂದು ಮಾಡಿಸ್ತೀರಿ. ಅವ ಏನ್ ಮಾಡ್ತಿದಾರೆ, ಎತ್ತ ಮಾಡ್ತಾರೆ, ಯಾವುದೂ ಗೊತ್ತಿರೋದಿಲ್ಲ ನಿಮಗೆ. ಏನ್ ಮಾಡ್ತಿದಾರೆ, ಹಿಂದೆ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಮಂತ್ರ ಶುದ್ಧತ್ವ ಇರುವಂತರ ಕೈಯಲ್ಲಿ ಮಾಡಿಸ್ಕೊಳ್ತಕ್ಕಂಥದ್ದು ಬಹಳ ಒಳಿತು. ಆದ್ರೂ ಕೂಡ ಹೇಳ್ತೀನಿ ನೋಡಿ, ಸ್ವಾತಿ ನಕ್ಷತ್ರದ ಭಾವದಲ್ಲಿ ಜನನವಾಗಿರ್ತಕ್ಕಂಥ ಶನಿ ವಕ್ರತ್ವವನ್ನು ಹೊಂದಿರತಕ್ಕಂಥದ್ದು, ಬುಧ ವಕ್ರತ್ವ, ಶುಕ್ರ ಸ್ವಕ್ಷೇತ್ರದನಾಗಿರ್ತಕ್ಕಂಥ ಲಗ್ನಾಂಶವನ್ನ ನೋಡಿದಾಗ ಕೃತಿಕಾ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥದ್ದು, ಸಪ್ತಮಾಧಿಪತಿಯಾದಂತ ರಾಹುಭಾವದಲ್ಲಿ ಬಂದಿಯಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳಾಗಿರ್ತಕ್ಕಂಥ ಸರ್ಪದೋಷವಿದೆ ಈ ಜಾತಕಕ್ಕೆ. ಸರ್ಪದೋಷವನ್ನ ಪರಿಹಾರವನ್ನ ಮಾಡಿಕೊಳ್ಳಿ. ಖಂಡಿತವಾಗೂ ಕೂಡ ಶತಸಿದ್ಧವಾಗಿ ಈ ಜಾತಕಕ್ಕೆ ವಿವಾಹ ಭಾಗ್ಯ, ವಿವಾಹ ಯೋಗ ಪ್ರಾಪ್ತಿಯಾಗಕ್ಕೆ ರಹದಾರಿಯಾಗಿದೆ. ಏಕೆಂದ್ರೆ ಸಪ್ತಮಾಧಿಪತಿಯು ರಾಹುಭಾವದಲ್ಲಿ ಬಂದು ಆ ರಾಹುಭಾವದಲ್ಲಿ ಬಲಯುತನಾಗಿ ಕುಳಿತಿರ್ತಕ್ಕಂಥದ್ದು. ಯೋಗವಿದೆ, ಮದುವೆ ಆಗ್ತಕ್ಕಂಥ ಯೋಗವಿದೆ, ಯೋಗವಿಲ್ಲ ಅಂತ ಅಲ್ಲ, ಖಂಡಿತವಾಗ್ಲೂ ಆಗ್ತದೆ. ಆ ಸರ್ಪದೋಷವನ್ನ ಪರಿಹಾರ ಮಾಡಿಕೊಳ್ಳಿ. ಸಾಧ್ಯವಾದರೆ ನಾಗರಿಕಲ ಪ್ರತಿಷ್ಠಾಪನೆ ಪ್ರಬಲವಾಗಿ ಇರ್ತಕ್ಕಂಥ ಸರ್ಪದೋಷವಾಗಿರ್ತಕ್ಕಂಥದ್ರಿಂದ ನಾಗರಿಕಲ ಪ್ರತಿಷ್ಠಾಪನೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಒಳಿತು ಈ ಜಾತಕಕ್ಕೆ ಅಂತ ಹೇಳ್ತದೆ. ಶುಭವಾಗಲಿ. ಧನ್ಯವಾದಗಳು ಪ್ರಸಾದ್ ಅವರೇ. ಮತ್ತೊಬ್ರು ಕಾಲರ್ ಮಂಜುನಾಥ್ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಹುಟ್ಟಿದ ದಿನಾಂಕ ತಿಳಿಸಿ. ಇಲ್ಲ ಮೇಡಮ್, ಡೇಟ್ ಆಫ್ ಬರ್ತ್ ಇಲ್ಲ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಃ ಶಿವಾಯ. ನಮಸ್ಕಾರ ಗುರುಜಿ. 1ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ. 7. ಏನೋ ಎಲ್ಲವನ್ನೂ ಮಾಡಬೇಕು ಅನ್ನೋ ರೀತಿಯಾದಂಥ ಆಸೆಗಳು ಇದೆ, ಆದರೆ ಯಾವುದೂ ಕೂಡ ಕೈಗೂಡ್ತಾ ಇಲ್ಲ, ಬರುವಂಥದ್ದು ಬರುವುದೇ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣವಾಗಿ ಬಂದಿದೆ. ನೋಡುವುದಕ್ಕೆ ಆಹಾರ ಅಲಂಕಾರ, ಒಳ್ಳೆಯ ವಾತಾವರಣದಲ್ಲೇ ಇದ್ದೀರಿ, ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡ್ಕೊಂಡಿದ್ದೀರಿ. ಆ ಹೆಸರು ಅಂತಕ್ಕಂಥದ್ದು ನಿಮಗೆ ಸಂಪಾದನೆಯಾಗಿ ವರ್ಕ್ ಆಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣ ಆಗಿ ಬರ್ತಾ ಇದೆ ಅಂತ ಹೇಳ್ತದೆ. ಒಂದು. ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾರ್ಯಾರ ಮಿತ್ರರು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲರಿಂದಲೂ ಕೂಡ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ, ಅಪಮಾನಗಳನ್ನು ಅನುಭವಿಸ್ತಾ ಇದ್ದೀರಿ. ನಿಮ್ಮ ಬೆಳವಣಿಗೆ ಸಹಿಸಲಾರದಂಥ ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಕುತಂತ್ರಗಳನ್ನು ಮಾಡೋದಕ್ಕೆ ಶುರುವಾಗಿರ್ತಕ್ಕಂಥದ್ದು. ಕುಟುಂಬದಲ್ಲಿ ಇತ್ತೀಚೆಗಂತೂ ಕೂಡ ಹತ್ತತ್ರ ಒಂದು 6 ತಿಂಗಳಿಂದ ಇತ್ತೀಚೆಗಂತೂ ಕೂಡ ಕುಟುಂಬದಲ್ಲಿ ನೆಮ್ಮದಿಗಳೇ ಕಾಣ್ತಾ ಇಲ್ಲ ಅನ್ನೋ ರೀತಿಯಾದ ಸ್ಥಿತಿ ನಿರ್ಮಾಣ ಆಗಿ ಬಂದಿದೆ ಅಂತ ಹೇಳ್ತದೆ. ಇತ್ತೀಚೆಗೆ 6 ತಿಂಗಳಿಂದ ಇತ್ತೀಚೆಗೆ ಆರ್ಥಿಕ ಪರಿಸ್ಥಿತಿ ಅಂತೂ ಕೂಡ ಅಧೋಗತಿಗೆ ಹೊರಟೋಗ್ಬಿಟ್ಟಿದೆ. ಹೌದೋ ಅಲ್ವೋ? ಹೌದು ಗುರುಜಿ. ಹೇಳಿ, ಏನಾಗ್ಬೇಕು? ಈ ನಾವು ಮನೆ ಕಟ್ಟಬೇಕು ಅಂತ ಒಂದು ಇದು ಮಾಡ್ಕೊಂಡೆ ಗುರುಜಿ. ಮುಂದಿನ ವರ್ಷ ಹೆಂಗ್ ಅದು ಆಗುತ್ತಾ ಇಲ್ಲ? ಖಂಡಿತ ಆಗತ್ತೆ, ಯೋಚನೆ ಮಾಡತಕ್ಕಂಥದ್ದು ಬೇಡ. 100ಕ್ಕೆ 100 ಭಾಗ ಆಗ್ತದೆ. ಆದರೆ ಆ ಮನೆಯಲ್ಲಿ ನೀವು ಕಟ್ಟುವಂತ ಮನೆಯಲ್ಲಿ ಬಾಗಿಲಿನಲ್ಲಿ ಏನೋ ಲೋಪವನ್ನು ಮಾಡ್ತೀರಿ, ವಾಸ್ಕಲ್ನಲ್ಲಿ ಏನೋ ಲೋಪವನ್ನ ಮಾಡ್ತೀರಿ ಅಂತ ಹೇಳಿದರೆ ಸರಿಯಾದ ನೋಡಿ ಒಳ್ಳೆಯ ಶುದ್ಧತ್ವ ಇರ್ತಕ್ಕಂಥ ಲಗ್ನವನ್ನ ನೋಡಿಬಿಟ್ಟು ಇರ್ತಕ್ಕ ಸಮಯವನ್ನ ನೋಡಿ ಇರ್ತಕ್ಕಂಥದ್ದು ಬಹಳ ಒಳಿತು. ಅದೊಂದನ್ನ ನೀವು ಫಾಲೋ ಅಪ್ ಮಾಡಿ. ಶುಭವಾಗಲಿ. ಧನ್ಯವಾದಗಳು ಮಂಜುನಾಥ್ ಅವರೇ. ಗುರುಜಿ, ಇನ್ನು ತುಲಾರಾಶಿಯಿಂದ ಮೀನರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಕ್ಷೇತ್ರದಲ್ಲಿ
ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು, ಕಲಹಗಳಿಗೆ ಅಥವಾ ಕೋರ್ಟ್ ಕೇಸುಗಳಿಗೆ ಅನಿರೀಕ್ಷಿತವಾದಂಥ ಘಟನೆಗಳಿಂದ ಅಧಿಕ ಖರ್ಚುಗಳು ಬರ್ತಕ್ಕಂಥ ವಾತಾವರಣ, ಮಕ್ಕಳಿಂದ ವಿದ್ಯಾಭ್ಯಾಸ ಮಡಕು ಮಾಡ್ತೀವಿ ಅನ್ನೋ ರೀತಿಯಾದಂಥ ಮಾತುಗಳನ್ನು ಕೇಳ್ತಕ್ಕಂಥ ಒಂದು ಸ್ಥಿತಿಯೂ ಕೂಡ ಈ ತುಲಾರಾಶಿ ನೋಡ್ತಾಗಿರುವಂಥದ್ದು. ಶ್ರೀಲಕ್ಷ್ಮಿಗೆ ಕೆಂಪು ಹೂವಿನಿಂದ ಪೂಜೆಯನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಶುಭ ಕಾರ್ಯಗಳಿಗೆ ದೇವತಾ ಕಾರ್ಯಗಳಿಗೆ ಕಾಲ ಕೂಡಿ ಬರ್ತಕ್ಕಂಥದ್ದು, ಉದ್ಯೋಗ ಸ್ಥಳದಲ್ಲಿ ಶತ್ರುಕಾಟಗಳು ಅತಿಯಾಗಿ ಬರುವಂಥದ್ದು, ಸಂಗಾತಿಯ ಅಹಂಭಾವ ಅಥವಾ ಸಂಗಾತಿಯ ಅನ್ನ ಶತ್ರುವಂತೆ ಕಾಣುವಂತೆ ಮಾಡುವಂಥ ಒಂದು ವಾತಾವರಣ ಈ ವೃಶ್ಚಿಕ ರಾಶಿ ನೋಡ್ತಾಗಿರುವಂಥದ್ದು. ಓಂ ಶ್ರೀ ಗುರುಸಿದ್ಧಲಿಂಗೇಶ್ವರಾಯ ನಮಃ ಅಥವಾ ಗುರುಸಿದ್ಧಲಿಂಗ ಸ್ವಾಮಿಯ ದರ್ಶನವನ್ನು ಮಾಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸು ರಾಶಿ, ಮಕ್ಕಳೊಂದಿಗೆ ಮನಸ್ತಾಪಗಳು ಮತ್ತು ಕಲಹಗಳು ಉತ್ಪತ್ತಿಯಾಗುವಂಥದ್ದು, ಪೂರ್ವದಲ್ಲಿ ಮಾಡಿದಂತಹ ಒಂದು ಸಾಲದ ಬಾಕಿ ಅಥವಾ ಉದ್ಯೋಗ ವ್ಯಾಪಾರದ ನಷ್ಟಗಳು ಸಾಲದ ಸುಳಿಗೆ ಸಿಲುಕುವಂತೆ ಮಾಡುವಂಥ ವಾತಾವರಣ, ಸಂಗಾತಿಯಿಂದ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗ್ತಕ್ಕಂಥ ಒಂದು ಸ್ಥಿತಿ ಈ ಧನುಸ್ಸು ರಾಶಿ ನೋಡೋದಾಗಿರುವಂಥದ್ದು. ಓಂ ದಂ ದಕ್ಷಿಣಾಮೂರ್ತಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, ಉನ್ನತ ಹುದ್ದೆಗೋಸ್ಕರವಾಗಿ ಅಥವಾ ಉದ್ಯೋಗ ಅಥವಾ ಸ್ಥಳ ಬದಲಾವಣೆಗೆ ಆಗ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದು, ಅನಿರೀಕ್ಷಿತವಾಗಿ ಪ್ರೀತಿ ಪ್ರೇಮದ ಬಲೆಯಲ್ಲಿ ಸಿಲುಕ್ತಕ್ಕಂಥದ್ದು, ಆದರೆ ಆ ಪ್ರೀತಿಸಿದವರಂಥ ಹಿನ್ನೆಲೆಗಳು ಸರಿ ಇಲ್ಲದೆ ಇರ್ತಕ್ಕಂಥದ್ದು, ಸ್ವಲ್ಪ ಎಚ್ಚರಿಕೆಯಿಂದ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಬಹಳ ಒಳಿತು. ಮಕ್ಕಳ ಭವಿಷ್ಯದ ಚಿಂತೆಗಳು, ಸಂತಾನ ದೋಷಗಳು ಮಾನಸಿಕವಾಗಿ ಹೆಚ್ಚಾಗಿ ಕಾಡುವಂಥ ವಾತಾವರಣ ಈ ಮಕರ ರಾಶಿ ನೋಡ್ದಾಗಿರುವಂಥದ್ದು. ಸಂಕಷ್ಟರ ಗಣಪತಿ ಆರಾಧನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ವಿಪರೀತವಾದಂಥ ಧೈರ್ಯ ಸಾಹಸಕ್ಕೆ ಕೈ ಹಾಕುವಂಥದ್ದು, ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಸಮಸ್ಯೆಗಳೆದುರಾಗ್ತಕ್ಕಂಥದ್ದು, ಸ್ಥಿರಾಸ್ತಿ ಮತ್ತು ವಾಹನದ ಮೇಲೆ ಸಾಲ ಪಡೆಯುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ಭಾವ ಇವತ್ತಿನ ದಿವಸ ಈ ಕುಂಭರಾಶಿ ನೋಡ್ದಾಗಿರುವಂಥದ್ದು. ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸುವುದರಿಂದ ದೋಷ ಪ್ರಮಾಣ ಕಡಿಮೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ಮಕ್ಕಳ ತುಂಟತನ, ಅನಗತ್ಯ ತೀರ್ಮಾನಗಳು ಕುಟುಂಬವನ್ನು ಆತಂಕಕ್ಕೀಡು ಮಾಡುವಂಥ ವಾತಾವರಣ, ಆತ್ಮೀಯರು ನೆರೆಹೊರೆಯವರು ದೂರವಾಗುತ್ತಾರೆ ಎನ್ನುವಂಥ ಒಂದು ಆತಂಕಗಳು ಸೃಷ್ಟಿಯಾಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ ಸಂಕಷ್ಟಗಳು ಬರ್ತಕ್ಕಂಥದ್ದು, ವ್ಯವಹಾರದಿಂದ ಮುಕ್ತಿ ಹೊಂದುವಂಥ ಆಲೋಚನೆಗಳು ಬರ್ತಕ್ಕಂಥ ಒಂದು ವಾತಾವರಣ ಈ ಮೀನರಾಶಿ ನೋಡೋದಾಗಿರುವಂಥದ್ದು. ಕೆಂಪು ಕಲ್ಲು ಸಕ್ಕರೆಯನ್ನು ಚಿಕ್ಕ ಮಕ್ಕಳಿಗೆ ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಈಗೊಬ್ರು ಕಾಲರ್ ಹಿಡಿದ್ದಾರೆ. ಸುಮಾನ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಮಾ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ತಿಳಿಸಿಮಾ. 7/6/1994. ಸರಿ, ಸಮಯ ತಿಳಿಸಿ. ಬೆಳಗಿನ ಜಾವ 5:30. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮ ಶಿವಾಯ. ನಮಸ್ತೆ ಗುರುಜಿ. 2/6/1994. ಹೌದು ಸರ್. ಆಗಲಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರತಕ್ಕಂಥ ಪೂರ್ವಾಭಾದ್ರಪದ ನಕ್ಷತ್ರದಲ್ಲಿ ಶನಿ ಮೂಲ ತ್ರಿಕೋಣದಲ್ಲಿರತಕ್ಕಂಥದ್ದು, ಗುರು ವಕ್ರತ್ವ, ಬುಧ ಸ್ವಕ್ಷೇತ್ರ, ಲಗ್ನಾಂಶವನ್ನು ನೋಡಿದಾಗ ರೋಹಿಣಿ ನಕ್ಷತ್ರದಲ್ಲಿ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಹತ್ತತ್ರ 3 ವರ್ಷಗಳಿಂದ ಇತ್ತೀಚೆಗಂತೂ ಕೂಡ ಯಾವುದೂ ಕೂಡ ನೆಮ್ಮದಿಯೇ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಆರೋಗ್ಯ ಸರಿ ಇಲ್ಲ, ಅಪಮಾನ ಅಪನಿಂದನೆಗಳು ಇದಾಗ್ತಕ್ಕಂಥದ್ದು, ನೀನು ಮಾಡದೇ ಇರ್ತಕ್ಕಂಥ ತಪ್ಪುಗಳೆಲ್ಲವೂ ಕೂಡ ಅಪವಾದಗಳಾಗಿ ನಿನಗೆ ಪರಿವರ್ತನೆಯಾಗಿ ಬರ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂಥ ಆತಂಕ, ಸಂಕಟ, ನೋವು ಇವೆಲ್ಲವೂ ಆಗ್ತಕ್ಕಂಥದ್ದು, ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ದೇಹದ ಸಂಧಿ ಭಾಗಗಳಲ್ಲಿ ಸ್ವಲ್ಪ ಇನ್ಫೆಕ್ಷನ್, ಚರ್ಮ ತುರಿಕೆಗಳು ಬರ್ತಕ್ಕಂಥ ಒಂದು ಸನ್ನಿವೇಶ, ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು, ವಿಪರೀತವಾದಂಥ ಈಟು, ಎಕ್ಸೆಸ್ ಆಫ್ ಈಟು, ಯಾಕೋ ತಲೆ ತಿರುಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ವಿಪರೀತವಾಗಿ ಈ 3 ವರ್ಷಗಳಿಂದ ಬಾಧಿಸ್ತಾ ಇದೆ ಅಂತ ಹೇಳ್ತದೆ. ಹೌದೋ ಅಲ್ವೋ? ಹೌದು ಸರ್. ಹೇಳಿ ತಾಯಿ, ಏನಾಗಬೇಕು? ಮುಂದೆ ಉದ್ಯೋಗ ಸಿಗುತ್ತಾ ಅಥವಾ ಮದುವೆ ಆಗುತ್ತಾ, ಯಾವಾಗ? ಒಂದು ತಾಯಿ, ಈ ಜಾತಕಕ್ಕೆ ಸ್ವಲ್ಪ ಪ್ರಬಲವಾಗಿರ್ತಕ್ಕಂಥ ಒಂದು ಸರ್ಪದೋಷದ ಪರಿಣಾಮಗಳಿದೆ. ಒಂದು, ಆ ಸರ್ಪದೋಷದ ಪರಿಣಾಮವನ್ನು, ಏಕೆಂದರೆ ಇವತ್ತು 2 ಜಾತಕಗಳು ಸರ್ಪದೋಷದವೇ ಸಿಕ್ಕಿದವೆ. ನಿನ್ನ ಜಾತಕವೂ ಕೂಡ ಸರ್ಪದೋಷಕ್ಕೆ ಬಲಿಯಾಗಿರ್ತಕ್ಕಂಥ ಜಾತಕವೇ ಆಗಿರ್ತಕ್ಕಂಥದ್ರಿಂದ ಆ ಸರ್ಪದೋಷವನ್ನು ನಿವಾರಣೆ ಮಾಡಿಕೊಳ್ಳಿ. ಒಂದು. ಎರಡನೇದಾಗಿ, ನಿಮ್ಮ ಕುಲದೇವತೆಗೆ ಈ ಜಾತಕಕ್ಕೆ ಒಂದು ಶಾಪವಿದೆ. ಏನಂದರೆ, ಒಂದು ಮದುವೆ ಕೂಡಿ ಬಂದಂಥ ಒಂದು ಮದುವೆ ಮಧ್ಯದಲ್ಲೆಲ್ಲೋ ಬ್ರೇಕ್ ಆಗ್ತಕ್ಕಂಥದ್ದು, ಅಥವಾ ಎಂಗೇಜ್ಮೆಂಟ್ ಆಗಿ ಏನಾದರೂ ಸಮಸ್ಯೆಗಳು ಬರ್ತಕ್ಕಂಥದ್ದು, ಏನಾದರೂ ಒಂದು ಸಮಸ್ಯೆಗಳಾಗ್ತಕ್ಕಂಥ ಸನ್ನಿವೇಶ ಇದೆ. ಮೊದಲು ನಿನ್ನ ಕುಲದೇವತೆಗೆ ಹೋಗ್ಬಿಟ್ಟು ಆ ಕುಲದೇವತೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ.
ಇಂಥ ಒಂದು ಅವಘಡಗಳು ಆಗದ ರೀತಿಯಲ್ಲಿ ತಡೆಯಿ ತಂದೆ ಅಂತ ಹೇಳ್ಬಿಟ್ಟು ನಿಮ್ಮ ಕುಲದೇವತಿನಲ್ಲಿ ಮೊದಲು ಪ್ರಾರ್ಥನೆ ಮಾಡ್ಕೊಳ್ಳಿ. ತದನಂತರವಾಗಿ ಸರ್ಪದೋಷದ ಒಂದು ಪರಿಣಾಮವನ್ನು ನಿವಾರಣೆ ಮಾಡಿಕೊಳ್ಳಿ. ಅದು ಮಂತ್ರಶುದ್ಧತ್ವ, ವ್ಯಕ್ತಿ ಶುದ್ಧತ್ವ ಇರುವಂಥರ ಕೈಯಲ್ಲಿ ಆ ಸರ್ಪದೋಷವನ್ನು ನಿವಾರಣೆ ಮಾಡಿಕೊಂಡ ಆದ ನಂತರವಾಗಿ ನಿಮಗೆ ಮದುವೆ ಆಗೋದಕ್ಕೆ ಒಳ್ಳೆಯ ಸುಲಲಿತವಾದಂಥ ಮಾರ್ಗಗಳು ಲಭಿಸುತ್ತೆ. ಯೋಚನೆ ಮಾಡ್ತಕ್ಕಂಥದ್ದೇ ಬೇಡ, ಎಲ್ಲ ರೀತಿಯಾದಂಥ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ತಾಯಿ. ಶುಭವಾಗಲಿ. ಧನ್ಯವಾದಗಳು ಸುಮಾ ಅವರೇ. ಮತ್ತೊಬ್ರು ಕಾಲರ್ ಲಕ್ಷ್ಮಿ ಮಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ತೆ. ನಮಸ್ತೆ ಅಮ್ಮ. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮ ಶಿವಾಯ. ನಮಸ್ತೆ ಗುರುಜಿ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿತಾಯಿ. 10. ವಿಪರೀತವಾದಂಥ ಏನು ಒತ್ತಡಕ್ಕೆ ಸಿಲುಕ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗಿ ಬರ್ತಕ್ಕಂಥದ್ದು, ಪದೇ 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 ಏಟು ಮೇಲೆ ಏಟು, ಏಟು ಮೇಲೆ ಏಟು, ಏಟು ಮೇಲೆ ಏಟು ಹೊಡೆತಗಳು ಬೀಳ್ತಕ್ಕಂಥದ್ದು, ಆತ್ಮಗೌರವಕ್ಕೆ, ನಿಮ್ಮ ಗೌರವಕ್ಕೆ ಚ್ಯುತಿಗಳು ಬರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗಿ ಬರ್ತದೆ ಅಂತ ಹೇಳ್ತದೆ. ಹಣಕಾಸಿನ ವಿಚಾರದಲ್ಲಂತೂ ಕೂಡ ಯಾವುದೂ ಕೂಡ ಬೆಳವಣಿಗೆ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ತದೆ. ಮಾತನಾಡೋದೇ ಬಿಟ್ಬಿಟ್ಟಿದ್ದೀರಿ, ಯಾಕೆಂದ್ರೆ ಮಾತಾಡಿದ್ರೆ ಸಾಕು ಏನೋ ಒಂದು ಉತ್ಪತ್ತಿ ಆಗತ್ತೆ ಅನ್ನೋ ರೀತಿನಲ್ಲಿ. ಹೌದೋ ಅಲ್ವೋ? ಹೌದು ಗುರುಜಿ. ಹೇಳಿ, ಏನಾಗ್ಬೇಕು? ನನ್ನ ಮನೆ ಬಗ್ಗೆ, ನನ್ನ ಮಕ್ಕಳ ಭವಿಷ್ಯದ ಬಗ್ಗೆ, ಹೇಗೆ ನನ್ನ ಮುಂದಿನ ಜೀವನಕ್ಕೆ ಅಂತ ನನಗೆ ಅದೇ ಒಂದು ಚಿಂತೆ ಆಗಿದೆ. ಮುಂದಿನ ಜೀವನದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕಷ್ಟದ ದಿವಸಗಳಿದೆ ತಾಯಿ. ಏಕೆಂದರೆ ಗುರುವಿನ ಬಲವಿರಬೇಕು, ತುಂಬಾ ಒಳ್ಳೆಯತನವಿದೆ. ಆ ಒಳ್ಳೆಯತನವೇ ನಿಮಗೆ ಶಾಪವಾಗಿ ತಟ್ತಾ ಇರ್ತಕ್ಕಂಥದ್ದು. ಆ ತುಂಬಾ ಒಳ್ಳೆಯತನ ಈ ಕಲಿಗಾಲಕ್ಕೆ ಅಷ್ಟೊಂದು ಸೂಕ್ತವಲ್ಲ. ಬೆಳವಣಿಗೆ ಇದೆ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮಕ್ಕಳು ಒಂದು ಹಂತಕ್ಕೆ ಬರಬೇಕು, ದುಡಿಯುವಂಥ ಮಾರ್ಗಕ್ಕೆ. ನಿಮ್ಮ ಮಗಳು ದುಡಿಯುವಂಥ ಮಾರ್ಗಕ್ಕೆ ಬಂದಾಗ ಆ ಹಂತಕ್ಕೆ ಅಂದರೆ 19-20 ವರ್ಷ ಏಜ್ ದಾಟಿದ ನಂತರವಾಗಿ ನಿಮ್ಮ ಕುಟುಂಬಕ್ಕೆ ಏಳಿಗೆ, ಅಲ್ಲಿವರೆಗೂ ಏಳಿಗೆಗಳು ಕಾಣ್ತಕ್ಕಂಥದ್ದು ತುಂಬಾ ಕಡಿಮೆ. ಶುಭವಾಗಲಿ. ಈಗ ಒಬ್ರು ಕಾಲರ್ ಹಿಡಿದ್ದಾರೆ. ರುದ್ರಯ್ಯ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರುದ್ರಯ್ಯ ಅವರೇ. ರುದ್ರಯ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸಿದೆ ಮೇಡಮ್ ಅವರೇ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಮೇಡಮ್ ಅವರೇ. ಹುಟ್ಟಿದ ದಿನಾಂಕ ತಿಳಿಸಿ. 16/6/76. 16/6/1976. ಮೇಡಮ್ ಅವರೇ. ಸಮಯ ತಿಳಿಸಿ. ಸಮಯ ಗೊತ್ತಿಲ್ಲ ಮೇಡಮ್ ಅವರೇ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮ ಶಿವಾಯ. ನಮಸ್ತೆ ಸ್ವಾಮಿ. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಡಿಸ್ಟರ್ಬಲ್ ಇರಬೇಡಿ, ತುಂಬಾ ಕಷ್ಟವಾಗ್ತದೆ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ. 1 ರಿಂದ 12 ಸ್ವಾಮಿ. ಹಲೋ ಹೇಳಿ. 5 ಸ್ವಾಮೀಜಿ. ಒಂದು ವಿಶೇಷ, ಈ ಜಾತಕಕ್ಕೆ ಸುಮಾರು 7 ವರ್ಷಗಳಿಂದ ಇತ್ತೀಚೆಗಂತೂ ಕೂಡ ಯಾವ ಹೇಳಿಕೆಗಳು ಕಂಡು ಬಂದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಮನೆಯ ವಾತಾವರಣದಲ್ಲೂ ಕೂಡ ಏನೋ ಒಂದು ರೀತಿಯಾದಂಥ ಕಿಟಿಕಿಟಿ, ಮನೆಯಲ್ಲಿ ಇರೋದಕ್ಕಾಗ್ತಲ್ಲ, ಏನೋ ಒಂದು ರೀತಿಯ ಒತ್ತಡ, ದಾರಿದ್ರ್ಯತನ, ಹೋದ್ರೂ ಸಾಕು ಮಲಗಿಬಿಡೋಣ ಅನ್ಸುತ್ತೆ, ಇಲ್ಲ ಜಗಳ ಆಡಬೇಕು ಅಂತ ಅನ್ಸುತ್ತೆ. ಈ ರೀತಿಯಾದಂಥ ಸ್ಥಿತಿ ಒಂದು. 2ನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಯಾಕೋ ಒಂದು ರೀತಿ ಮಾಟ ಮಾಡಿಸ್ಬಿಟ್ಟಿದ್ದಾರೆ, ತಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಏನೋ ಆಗ್ಬಿಟ್ಟಿದೆ, ನಮಗೆ ಬೆಳವಣಿಗೆನೇ ಆಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ವಾತಾವರಣವೂ ಕೂಡ ಸೃಷ್ಟಿಯಾಗ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿ ಬಂದಿರ್ತದೆ ಅಂತ ಹೇಳ್ತದೆ. ಕಾರಣವಿಷ್ಟೇ, ಯಾವುದೂ ಕೂಡ ನಿಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿನೇ ಆಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ದಟ್ಟ ದಾರಿದ್ರ್ಯತನ ಅನ್ನೋ ರೀತಿಯಾದಂಥ ಒಂದು ವಾತಾವರಣ. ನಾಳಿನ ಮುಂದಿನ ಖರ್ಚಿಗೆ ಏನು ಮಾಡಬೇಕು, ನಾಳಿನ ಜೀವನಕ್ಕೆ ಏನು ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳಲ್ಲೇ ಪ್ರತಿ ಕ್ಷಣವೂ ಕೂಡ ಕಾಲು ದೂಡ್ತಾ ಇರ್ತಕ್ಕಂಥದ್ದನ್ನು ತೋರಿಸುತ್ತೆ. ಹೌದೋ ಅಲ್ವೋ? ಕರೆಕ್ಟ್ ಸ್ವಾಮೀಜಿ. ಹೇಳಿ, ಏನಾಗಬೇಕು? ಸ್ವಾಮೀಜಿ, ನಮಗೆ ಮನೆ ಕಟ್ಟೋದ್ರ ಬಗ್ಗೆ ಸ್ವಲ್ಪ ನಮ್ಮ ಆರೋಗ್ಯ. ಮನೆ ಕಟ್ಟುವಂಥ ಯೋಗವಂತೂ ಸದ್ಯದ ಮಟ್ಟಿಗಂತೂ ಇರುವ ಸಂಭವಗಳು ಇಲ್ಲ. ಅದೊಂದು ಶತಸಿದ್ಧ ತಿಳ್ಕೊಂಬೇಡಿ. ಏನಾದರೂ ಯೋಗ ಬರಬೇಕು ಅಂದರೆ ನಿಮ್ಮ ಮಕ್ಕಳ ಜಾತಕದ ಮೇಲೆ ಯೋಗ ಬರಬೇಕು ಅಷ್ಟೆ. ಹಾಗಾಗಿ ಇದು ಮಾಡ್ತಕ್ಕಂಥದ್ದು ಬೇಡ. ಒಂದು ಕೆಲಸ ಮಾಡಿ, ಇದೇ ಭಾನುವಾರದ ಚಿತ್ರದುರ್ಗ ತಾಲೂಕಿಗೆ ಬರ್ತಾ ಇದ್ದೀವಿ. ಬೋರ್ ಪಾಯಿಂಟ್ ಮಾಡಿಕೊಡೋದಕ್ಕೋಸ್ಕರವಾಗಿ ಅಲ್ಲಿ ಎಲ್ಲಾದರೂ ಹತ್ರದಲ್ಲಿದ್ದರೆ ಬಂದು ಭೇಟಿಯಾಗಿ, ಅದಕ್ಕೊಂದು ಈ ತಾಯ್ತವಿದೆ, ಅಭಿವೃದ್ಧಿ ತಾಯ್ತ ಅಂತಂದ್ಬಿಟ್ಟು ಅದನ್ನು ಕೊಟ್ಟು ಕಳಿಸ್ತೀವಿ. ಅದನ್ನು ದಾನ ಮಾಡ್ಕೊಳ್ಳಿ, ಖಂಡಿತ ಅನುಕೂಲವಾಗುತ್ತೆ. ಇದೇ ಭಾನುವಾರ ದಿವಸ ಬರ್ತಾ ಇದ್ದೀವಿ, ಅಲ್ಲಿ ಬನ್ನಿ. ಶುಭವಾಗಲಿ. ಧನ್ಯವಾದಗಳು ರುದ್ರಯ್ಯ ಅವರೇ. ಗುರುಜಿನು ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಜ್ಯೋತಿಷ್ಯದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ನಮ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮುಂದಿನ ಗುರುವಾರ, ಶುಕ್ರವಾರ, ಶನಿವಾರ ಭೇಟಿಯಾಗೋಣ. ಎಲ್ಲ ರೈತರು ಕೂಡ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಬೋರ್ವೆಲ್ ಪಾಯಿಂಟ್ಗಳನ್ನು ಸದುಪಯೋಗಪಡಿಸಿಕೊಳ್ಳಿ.
ಶುಭವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ಕಾರ್ಯಕ್ರಮ.